Every great story begins with a spark of magic. Welcome to the world of Devi Yakshini Media. Welcome to Devi Yakshini Media. ನಮಸ್ಕಾರ ವೀಕ್ಷಕರೇ, ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ವಿಶೇಷವಾಗಿ ಒಬ್ಬ ಮಹಾಭಕ್ತನ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಅಸುರ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಮಹಾಭಕ್ತನಾಗಿ ಸಾಕ್ಷಾತ್ ಪರಮೇಶ್ವರನೇ ಅವನ ಒಂದು ಅಂತ್ಯಕ್ಕೆ ಬಂದು ಅವನಿಗೆ ಮೋಕ್ಷವನ್ನು ಕೊಟ್ಟಂತಹ ಒಬ್ಬ ಮಹಾಭಕ್ತನ ಬಗ್ಗೆ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ವಿಡಿಯೋ. ಯಾರು ಆ ಮಹಾಭಕ್ತ ಅಂತ ಹೇಳಿದ್ರೆ ದಶಕಂಠ. ದಶಕಂಠ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ. 10 ತಲೆಗಳನ್ನ ಇಟ್ಕೊಂಡಿರ್ತಕ್ಕಂಥ ರಾವಣಾಸುರನ ಬಗ್ಗೆ ಹೇಳ್ತಾ ಇದ್ದೀನಿ. ನಿಕುಂಬಿನಿ ಅನ್ನುವಂತಹ ಒಂದು ದೇವಿಯನ್ನು ಆರಾಧನೆ ಮಾಡ್ತಾ ಇರ್ತಕ್ಕಂಥ ಒಂದು ಮಹಾಪುರುಷ ರಾವಣ. ಈ ನಿಕುಂಬಿನಿ ಯಾರು ಗೊತ್ತಾ ನಿಮಗೆ? ಕಾಳಿಯ ಒಂದು ಅವತಾರ ಇದು ನಿಕುಂಬಿನಿ ಅಂತ ಹೇಳಿದ್ರೆ. ಆ ನಿಕುಂಬಿನಿ ದೇವಿ ವಿಶೇಷವಾಗಿ ಮಹಾಯಕ್ಷಿಣಿಯಾಗಿರ್ತಾಳೆ. ಈ ಒಂದು ಯಕ್ಷಿಣಿ ರಾವಣನಿಗೆ ಒಂದು ಯುದ್ಧದಲ್ಲಿ ಮಾಯೆಯ ಥರ ಒಂದು ಸಹಾಯವನ್ನು ಮಾಡ್ತಾಳೆ. ಹಾಗಾಗಿ ಎಂಥ ಧೀರ ಶೂರರು ರಾವಣನ ಮುಂದೆ ಬಂದು ನಿಂತರೂ ಕೂಡ ಅವರು ರಾವಣನಿಗೆ ಶರಣಾಗ್ಬಿಡ್ತಾರೆ. ಅಷ್ಟು ಬಲಶಾಲಿಯಾಗಿರ್ತಕ್ಕಂಥವನು ರಾವಣ, ಮಹಾಭಕ್ತನಾಗಿರ್ತಕ್ಕಂಥವನು ರಾವಣ. ಶಿವನೇ ಆರಾಧ್ಯ ದೈವ ಅಂತಕ್ಕಂಥ ರಾವಣ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲೂ ಹರ ಹರ ಮಹಾದೇವ್ ಅನ್ನುವಂತಹ ಒಂದು ಮಂತ್ರವನ್ನು ಹೇಳ್ತಾ ಎಲ್ಲ ಒಂದು ಕೆಲಸಗಳಿಗೂ ಹೋಗ್ತಾನೆ. ಅಂತಹ ಒಂದು ರಾವಣ ಒಂದೇ ಒಂದು ಸಣ್ಣ ತಪ್ಪನ್ನು ಮಾಡ್ತಾನೆ. ತನ್ನ ಮೊಮ್ಮಗಳ ವಯಸ್ಸಿನ ಒಂದು ಕನ್ಯೆ ರಾಮನ ಹೆಂಡತಿ ಸೀತಾಮಾತೆಯನ್ನು ಅವನು ಅಪಹರಿಸ್ತಾನೆ. ಭ್ರಮೆಗೆ ಒಳಗಾಗ್ಬಿಡ್ತಾನೆ. ಆವಾಗ ಅವನು ಆರಾಧನೆ ಮಾಡ್ತಕ್ಕಂಥ ದೈವವನ್ನು ಮರಿತಾನೆ, ದೇವರನ್ನ ಮರಿತಾನೆ. ನಂತರ ಅವನಿಗೆ ಆ ಒಂದು ಭಕ್ತಿ ಅಂತಕ್ಕಂಥದ್ದು ಬರುವಷ್ಟರಲ್ಲಿ ಕಾಲ ಮಿಂಚೋಗ್ಬಿಟ್ಟಿರುತ್ತೆ. ರಾವಣನ ಸಂಹಾರ ಆದಮೇಲೆ ಕೌಸಲ್ಯ ರಾಮನಿಗೆ ಕೇಳ್ತಾಳೆ, ಮಗನೇ ನೀನು ಯುದ್ಧ ಮುಗಿಸ್ಕೊಂಡು ಬಂದ್ಯಾ, ರಾವಣನ ಸಂಹಾರ ಮಾಡಿದ್ಯಾ ಅಂತ ಕೇಳ್ತಾಳೆ ಸಾಮಾನ್ಯವಾಗಿ. ಆವಾಗ ಶ್ರೀರಾಮ ಹೇಳ್ತಾನೆ, ಮಾತೆ ನಾನು ಸಂಹಾರ ಮಾಡಿರ್ತಕ್ಕಂಥದ್ದು ಮಹಾಶಿವಭಕ್ತನಾಗಿರ್ತಕ್ಕಂಥ ರಾವಣಾಸುರ, ದಶಕಂಠಗಳನ್ನ ಹೊಂದಿರತಕ್ಕಂಥ ರಾವಣಾಸುರ, ದೈತ್ಯರಲ್ಲೇ ಅತಿ ಶ್ರೇಷ್ಠನಾಗಿರ್ತಕ್ಕಂಥ ಮಹಾ ಅಸುರ ರಾವಣಾಸುರ, ಹಾಗೂ ಆ ಒಂದು ವಿಶೇಷವಾಗಿರ್ತಕ್ಕಂಥ ಶಿವಧನಸ್ಸನ್ನು ಹೊಂದಿರತಕ್ಕಂಥವನು. ಆ ರಾವಣಾಸುರನನ್ನು ನಾನು ಕೊಲ್ಲಲಿಲ್ಲ, ಅವನು ಅಂತಕ್ಕಂಥ ಅವನ ಅಹಂಕಾರವನ್ನು ಮಾತ್ರ ನಾನು ಕೊಂದೆ ತಾಯಿ ಅಂತ ಶ್ರೀರಾಮ ಉತ್ತರ ಕೊಡ್ತಾನೆ ಸೌಜನ್ಯತೆಯಿಂದ. ಸೊ ಹಾಗಾಗಿ ಈ ರಾವಣಾಸುರ ಮಹಾಭಕ್ತನಾಗಿರ್ತಕ್ಕಂಥವನು, ಶಿವಭಕ್ತನಾಗಿರ್ತಕ್ಕಂಥವನು. ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ರಾವಣಾಸುರ ಒಂದು ತಾಂತ್ರಿಕ ಗ್ರಂಥವನ್ನು ಬರೆದಿದ್ದಾನೆ. ಆ ಒಂದು ತಾಂತ್ರಿಕ ಗ್ರಂಥದಲ್ಲಿ ರಾವಣಾಸುರಂದೇ ಒಂದು ಹೆಸರನ್ನು ಅದಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಗ್ರಂಥ ಅದು. ಅಷ್ಟೇ ಅಲ್ಲದೆ ಜ್ಯೋತಿಷ್ಯ ವಿದ್ಯೆಯಲ್ಲಿ ಮಹಾಪರಿಣಿತ ಮಹಾಪಂಡಿತ ರಾವಣನಾಗಿರ್ತಾನೆ. ಯುದ್ಧ ಕಾಲದಲ್ಲಿ ವಿಶೇಷವಾಗಿ ಅವನಿಗೆ ಆಹ್ವಾನ ಬಂದಾಗ ತನ್ನ ಶತ್ರು ಜೊತೆ ಹೋರಾಡಬೇಕು ಅಂತಕ್ಕಂಥ ಒಂದು ಸಂದರ್ಭ ಇದ್ರೂ ಕೂಡ ತಾನು ಮಹಾಬ್ರಾಹ್ಮಣ, ನನ್ನ ಕರ್ತವ್ಯ ಏನು, ಪೂಜೆ ಮಾಡೋದು, ಯಾರಿಗೂ ಇಲ್ಲ ಅಂತ ಹೇಳಿ ದಾನ ಮಾಡೋದು, ಇದು ನನ್ನ ಕರ್ತವ್ಯ ಅಂತ ಹೇಳಿ ಹೋಗಿ ಆ ರಾಮ ತನ್ನ ಶತ್ರು ಅಂತ ಹೇಳಿ ಗೊತ್ತಿದ್ರೂ ಕೂಡ ಹೋಗಿ ರಾಮನ ಪರವಾಗಿ ಪೂಜೆಯನ್ನು ಮಾಡಿಕೊಡ್ತಾನೆ.
ಅಂತಹ ಮಹಾಶೂರ ರಾವಣಾಸುರ ಮತ್ತು ವಿಶೇಷವಾಗಿ ದೇವಿಗೆ ಅವನು ಸಂಪೂರ್ಣವಾಗಿ ಶರಣಾಗಿರ್ತಾನೆ. ಪಾರ್ವತಿಯ ಅವತಾರದಲ್ಲಿರ್ತಕ್ಕಂಥ ಪಾರ್ವತಿಯ ತದ್ರೂಪಿ ಆಗಿರ್ತಕ್ಕಂಥ ಮಂಡೋದರಿಯನ್ನು ಮದುವೆ ಆಗ್ತಾನೆ. ಸೊ ಇದು ಕೂಡ ಬಹಳ ಒಂದು ದೊಡ್ಡ ಇತಿಹಾಸ ಇದೆ. ಮೊದಲಿಗೆ ಭದ್ರಕಾಳಿಯನ್ನು ನೋಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂದರೆ ಅವನು ರಾವಣಾಸುರ ಒಬ್ಬನೇ. ಇದು ಪುರಾಣ ಕಥೆಗಳಲ್ಲೂ ಕೂಡ ಇದೆ. ಸೊ ಹಾಗಾಗಿ ಮನುಷ್ಯರಲ್ಲಿ ಎಷ್ಟೋ ವಿಧವಾಗಿರ್ತಕ್ಕಂಥ ಸದ್ಗುಣಗಳಿರಬಹುದು. ಆದರೆ ನಾವು ಒಂದೇ ಒಂದು ತಪ್ಪನ್ನು ಯಾವಾಗ ನಾವು ಮಾಡ್ತೀವೋ ಆವಾಗ ನಮ್ಮ ವಿನಾಶ ಇರುತ್ತೆ. ಆವಾಗ ನಮಗೆ ಆ ಭಗವಂತ ಸರಿಯಾಗಿರ್ತಕ್ಕಂಥ ಪಾಠವನ್ನು ಕಲಿಸ್ತಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಸದಾಕಾಲ ದೈವಭಕ್ತರಾಗಿದ್ದರೆ, ದೇವಿಯ ಅನುಗ್ರಹವನ್ನು ಪಡೆದಿದ್ದರೆ ನಮಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. Every great story begins with a spark of magic. Welcome to the world of Devi Yakshini Media.